ಬರ್ತಾಳೆ ನೋಡ್ತೀನಿ. ಹಾ, ನಂದ ಫೋನ್ ಮಿಸ್ ಕಾಲ್ ಆಗೈತೆ. ಓ, ಈಗ ನಮ್ಮ ರಾಜವನ್ ಗಂಡಂದ ಹೌದಲ್ಲ. ಫೋನ್ ಹಚ್ಚಾರು, ಕೆಂದಂಗ ಫೋನ್ ಹಚ್ಚಾರ. ತಡಿ, ಏನೈತಂತ ಕೇಳು ಅಂತಡಿ. ಎತ್ತು ಕೇಳ್ತಾನೆ. ಹಲೋ ಹಲೋ. ಹಲೋ, ನಾನಾ ಚಿನ್ನವ್ವ, ನಿಮ್ಮ ರಾಜವನ ಗಂಡ ಗೊತ್ತೈತಿಲ್ಲ? ಹ್ಞೂ ಹ್ಞೂ, ಹೌದೇ ಕಕ್ಕರೆ. ಮತ್ತೆ ಮೊನ್ನೆ ನಿನ್ನ ಫಂಕ್ಷನ್ ಆತ್ರಿ, ಮತ್ತೆ ನಂಗೆ ಹೇಳಲ್ಲ ಹಂಗೆ ಹೋಗಿ ಬಿಟ್ರಲ್ರಿ ಹುಡುಗಿ ಕರ್ಕೊಂಡ. ನಾವು ಇಲ್ಲೇ ಹುಡುಕಾಡಕತ್ತೆ, ಊಟ ಮಾಡಿರೇನಿಲ್ಲ ಅಂತೇಳಿ. ಇಲ್ವಾ, ಅರ್ಜೆಂಟ್ ಕೆಲಸ ಬಂತ. ನಮ್ಮ ಅವ್ವನ ಫೋನ್ ಹಚ್ಚಿದ್ಲ, ಮನೆಗೆ ದೌಡ್ ಬಾ, ನಿಮ್ಮಪ್ಪ ಬಚ್ಚಲ ಕಟ್ಟಿಂದ ಬಿದ್ದಾನು ಅಂತ ಹೇಳಿ. ಅದಕ್ಕೆ ನಾನು ತಬಿಡ್ತು ಕೂಡ ಓಡಿ ಹೋದ್ನರಿ. ಮತ್ತೆ ಈಕಿ ಎಲ್ಲಿ ಹೋಗ್ಯಾಡ್ರಿ ಈಕಿ? ಆಕಿ ರಾಜವ್ವ ಹುಬ್ಬಳ್ಳಿ ಪೇಟೆಗೆ ಹೋಗ್ಯಾಡ್ರಿ. ಏನೋ ಅಂಗಿ ತರ್ತೀನಿ, ಸೀರೆ ತರ್ತೀನಿ ಅನ್ನಕತ್ತೇಳ್ರಿ. ಹಂಗೆ ತರ್ತೀನಿ, ಸೀರೆ ತರ್ತೀನಿ ಯಾಕೆ ಕೊಡ್ಸೈತಲ್ಲ ಆಕಿಗೆ? ಎಷ್ಟು ಕೊಡ್ಸೈತೆ ಹಂಗೆ ಮತ್ತು ಕೇಳಾಕತ್ತಾಳನ ಆಕಿ? ಹೇಳಿ ಹೋಗ್ಯಾನ ನೋಡಿ ನಾನು ಆಕಿಗೆ. ಅಲ್ಲೇನು ಕೇಳಬೇಡ, ಅವ್ರದ್ದು ರಗಡಾಗೈತಿ ಅಂತ ಹೇಳೇನೆ, ಮತ್ತು ಕೇಳಾಳನ ಆಕಿ? ಏನಂದ್ರಿ ನಂಗೇನು ಗೊತ್ತಿಲ್ಲ. ಒಟ್ಟು ಇವ್ರ ಹುಬ್ಬಳ್ಳಿ ಪೇಟೆಗೆ ಕರ್ಕೊಂಡು ಹೋದ್ರು ನೋಡ್ರಿ. ಈಗಿನ ಒಂದು ಅರ್ಧ ತಾಸು ಆತನ್ರಿ ಹೋಗಿ. ಅವ್ರು ಇನ್ನೂ ಹುಬ್ಬಳ್ಳಿ ಮುಟ್ಟ್ಯಾರೇನಿಲ್ರಿ. ಮತ್ತು ಫೋನ್ ಯಾಕೆ ಇಲ್ಲೇ ಬಿಟ್ಟು ಹೇಳಲ್ವಾ ಆಕಿ? ನಾನು ಫೋನ್ ಹಚ್ಚಿನಿ 2-3 ಬರೇ ಎತ್ತಲಿಲ್ಲ. ಮತ್ತು ಏನು ಕೆಲಸದಾಗಿರ್ಬೇಕು ಬಿಡಕ್ಕೆ ಅಂತ ಸುಮ್ಮ ಆದ್ನಿ. ಈಗ ನೀನೇ ನೋಡಿ ಹಚ್ಚಿದೇನ್ವಾ? ಹ್ಞೂ ಹ್ಞೂ ರೀ ಕಾಕರಿ. ನಾನು ಆಗಲಿಂದ ಒದ್ರಾಗುತ್ತೆ. ಯಾರ್ದು ನಂಗೆ ಹೊರಗಿಂದ ಯಾರ್ದಾರು ಇರ್ಬೇಕಂತ ಸುಮ್ಮ ಆದ್ನಿ. ಈಗ ನೋಡ್ತೀನಿ ಅದು ರಾಜವ್ವ ಇಲ್ಲೇ ಫೋನ್ ಚಾರ್ಜಿಗೆ ಹಾಕಿ ಹೋಗಿದ್ಲ. ಮತ್ತು ನೀವೇ ಹಚ್ಚಿದ್ರಲ್ಲ, ಅದಕ್ಕೆ ಎತ್ತೀನ್ರಿ. ಹೌದಾ? ಬರೋದು ಎಷ್ಟೊತ್ತಾಕತ್ವ ಇನ್ನು? ಇಲ್ಲಿ ನಮ್ಮ ಅವ್ಗೆ ಹೋಗ್ಬೇಕಿಗೆ ಭಾಳ ಗೋಳಾಗೈತಿ. ನಾ ಬಾ ಅಂತ ಹೇಳೇನು ನೋಡಿಗೆ. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿದ್ರು ಮತ್ತು ವಸ್ತಿ ಅದಾಳನ ಆಕೆ. ಬರ್ಲಿ ತಡಿ, ಆಕೆ ಬಂದಿಂದ ಹೇಳುವ ಫೋನ್ ಹಚ್ಚಾಕ ನನಗೆ ಕೊಟ್ಟು. ಹ್ಞೂ ಹೇಳ್ತೇನ್ರಿ. ಅಮ್ಮಾರಿಗೆ ಆರಾಮಾಗೈತಿಲ್ರಿ? ಏನು ಕಾಲದು ಏನು ಆಗೈತೇನ್ರಿ? ವಾ, ಕಾಲ ಮುರ್ದೈತಿ. ದವಾಖಾನೆಗೆ ಅಡ್ಮಿಟ್ ಮಾಡಿ ಬಂದೇವಿ ನಾವು. ಮತ್ತು ಅಲ್ಲಿ ಯಾರಿಲ್ಲ, ಹುಡುಗಿನ ಬಿಟ್ಟು ಬಂದೇವು ನಾವು. ಏನು ಮಾಡೋದು ಹೇಳು? ಈಕೆ ಬೇಕು ಅಲ್ಲಿ ಹೋಗಿ ಕುಂತಾಳು. ಹೌದ್ರಿ, ಮತ್ತೆ ಆರಾಮಾಗೈತಿಲ್ರಿ? ಈಗ ಕಾಲೇನ ಮುರ್ದೈತಂತಂದ್ರೆ ಏನು ಪ್ಲಾಸ್ಟರ್ದು ಏನು ಹಾಕ್ಯಾರನ್ರಿ? ಇನ್ನೂ ಏನಿಲ್ವಾ, ಡಾಕ್ಟ್ರ್ ಇನ್ನೂ ಬಂದಿಲ್ಲ. ಇನ್ನೂ ಏನೋ ಎಕ್ಸ್ರೇ ತೆಗಿಬೇಕು, ಏನೇನೋ ಭಾಳ ಹೇಳ್ಯಾರ ಅವ್ರ. ಅದಕ್ಕೆ ಈಗ ನಾನು ಜಳಕ ಮಾಡಿ ಹೋದ್ರೆ ಆತಂತೆ ಮನೆ ಕಡೆ ಬಂದೀನಿ. ಆಕಿಗೆ ಫೋನ್ ಹಚ್ಚೀನಿ ದೌಡ್ ಬಾ ಅಂತ ಹೇಳಾಕ. ಒಂದಿಟ್ಟು ಬಂದ್ರೆ ಕಳಿಸ್ಕೊಟ್ಬಿಡುವ ಆದಷ್ಟು ದೌಡಕ್ಕಿನ. ಹ್ಞೂ ಆಯ್ತು ರೀ ಕಕ್ಕರಿ. ಅಕ್ಕಿ ಬರೋದೇನ ಮಧ್ಯಾಹ್ನ 3-3:30 ತನಕ ಆಗ್ಬೋದ್ರಿ. ಬಂದಿಂದ ನಿಮಗೆ ಫೋನ್ ಹಚ್ಚಕ್ಕೆ ಹೇಳ್ತೇನ್ರಿ, ನೀವೇ ಹೇಳ್ರಿ. ಮತ್ತೆ ನಾ ಏನಾರ ಹೇಳತ್ರ ಮತ್ತೆ ಅದಕ್ಕೊಂದು ಏನಾರ ಮಾತಾಡ್ತಾರ್ರಿ, ನೀವೇ ಹೇಳ್ಬೇಡ್ರಿ. ಹ್ಞೂ ಆತಾತು. ನಾನು 4 ಗಂಟೆಗದು ಹಸ್ತಂತು. ಹಂಗಾರ ಫೋನ್ ಬಂದಿರ್ತಾಳಲ್ಲ ಅಷ್ಟೊತ್ತಿಗೆ 4 ಗಂಟೆಗದು. ಹಾಂ ಬಂದಿರ್ತಾ ತಗೋರಿ ಅಷ್ಟೊತ್ತಿಗೆ. ನೀವೇ ಹಚ್ಚಿ ಹೇಳ್ರಿ, ಏನು ಹೇಳ್ತೀರಿ ಹೇಳ್ರಿ. ಹಾಂ ಆಯ್ತು ತಗೋ. ಹಂಗಾರ ನಾನು ಜಳಕ ಮಾಡಿ ಒಂದಿಟ್ಟು ನಾಷ್ಟ ಎಲ್ಲಾರು ಹೋಟೆಲ್ದಾಗಿನ ತೊಗೊಂಡು ಹೋಗ್ತೀನಿ. ಅಪ್ಪಗೂ ಇಲ್ಲೇ ಕಟ್ಟಿಸ್ಕೊಂಡು ಬಂದೀನಿ. ಅಲ್ಲೇ ಏನಾರ ಇದನ್ನು ಮಾಡ್ತೇನೆ ತಗೋ. ಹಂಗಾರ ಹೇಳಿದ್ದು ತಗೋ. ಪಾಪ ಅವ್ರ ಅತ್ತಿ ಬಚ್ಚಲ ಕಟ್ಟಿಂದ ಬಿದ್ದಾಳಂತ. 1 ಲೀಟ್ರ್ ಕಬರಿ ಐತೆ ನೋಡಿಕಿ. ಬರೀ ಅರ್ಬಿ ತಗೊಂಡು, ಬೆಳ್ಳಿ ತಗೊಂಡು, ಬಕರ್ ತಗೊಂಡು ಇದ್ದ ಮಾಡ್ತೈತೆ ಎಲ್ಲಾರು. ಬರೀ ತಡಿ, ನಾನು ಹೇಳೀನಿ 4 ಗಂಟೆಗೆ ಅವ್ರ ಮನೆಯವ್ರಿಗೆ ಫೋನ್ ಹಚ್ಚಂತೆ ಹಚ್ತಾರೆ. ನಾ ಏನು ಹೇಳಕ್ಕೆ ಹೋದ್ವಿ, ಅದಕ್ಕೊಂದು ಮತ್ತು ನನಗೊಂದು ಏನಾರ ಹೇಳಿ ಹೋಗಿದ್ದ. ಮಾವ ಏನು ಮಾಡತ್ತಿ? ನಾವೊಂದು ಕೆಲಸ ಹೇಳ್ತೇನೆ, ಮಾಡ್ತೀಯ? ಕೆಲಸ ಹೇಳತ್ತಿ? ಏನು ಕೆಲಸ ಹೇಳಕ್ಕೆ ನನಗೆ? ಏನೂ ಇಲ್ಲ ಮಾವ, ಇವತ್ತು ಸ್ಯಾಟರ್ಡೆ ಐತೆ. ಒಂದು ಸ್ವಲ್ಪ ಹುಬ್ಬಳ್ಳಿ ಪೇಟೆಗೆ ಅಡ್ಡಾಡಿ ಬರ್ನ ನೀನು. ನಾವು ಸ್ವಲ್ಪ ಥಿಂಗ್ಸ್ ಅದು ತಗೊಳ್ಳೋ ಹೋದವ. ಹೋಗಿ ಬರ್ನ ಮಾಮ ಬೈಕ್ನಾಗ ನೀನು. ಇಲ್ವಾ, ನಾನು ಕೆಲಸದವು ಇರುವ 2 ದಿನ ಸೂಟಿ ಇರ್ತದೆ ನಂದು, ಶನಿವಾರ ಮತ್ತು ಐತಾರ. ನಾ ಏನು ಬರಂಗಿಲ್ವಾ, ಅಲ್ಲಿ ನನಗೆ ಬೇಸರ ಆಗೈತಿ. ದಿನ ಆಫೀಸ್ಗೆ ಹೋಗಿ ಇವತ್ತೊಂದು ದಿನ ಮನ್ಯಾಗ ರೆಸ್ಟ್ ಮಾಡೋನು ನಾ. ಹಂಗ್ಯಾಕಂತೀಯ? ನಾನು ಮನ್ಯಾಗ ಇದ್ದಿದ್ದು ಬೇಸರ ಆಗೈತಿ. ಹೋಗಿ ಬರೋಂಬಲ್ಲ ಇವತ್ತೊಂದ ದಿವಸ. ಮಾಮ ಪ್ಲೀಸ್ ಮಾಮ, ಹಂಗೆ ಮಾಡಬೇಡ. ಸಾಗರ ಹೋಗಲ್ಲ, ಕರೆಯಕತ್ತಾಳಕ್ಕೆ ಅಷ್ಟು ಇದನ್ನ ಮಾಡಿ ಕರೆಯಕತ್ತಾಳು. ಹೋಗಿ ಏನೋ ತೊಗೋಬೇಕಂತೈಕಿ. ಮತ್ತು ನಾರ ಹೆಂಗೆ ಕರ್ಕೊಂಡು ಹೋಗ್ಲಿ ಹೇಳಿ? ಒಬ್ಬೇಕೆ ಬಸ್ಸಿಗೆ ಬರೋಕೆ ಮಳೆ ನೋಡ್ರಿ ಹಿಂಗೆ ಕಟ್ಯಾಕತ್ತೈತಿ ಹೊರಗೆ. ನೋಡು ಮಳೆ ನಿಂತಾಗ ನೀನು ಹೋಗಿ ಕರ್ಕೊಂಡು ಹೋಗಿ ಬಾ ಒಂದಿಟ್ಟು. ಅಯ್ಯವ್ವ ಅತ್ತಿ, ನನಗೆ ಬೇಸರ ಆಗೈತಿ. ನಾವು ಅಲ್ಲೇ ಬೇಸರ ಆಗೈತಿ. ಮತ್ತು ಈ ಶ್ವೇತಾ ಕರದ್ಲ ಹೋಗಿಲ್ಲ, ಓಡಿ ಒಂದಿಟ್ಟು ಹೋಗಲ್ಲ. ಹೋಗಿ ಕರ್ಕೊಂಡು ಹೋಗಿ ಒಂದಿಟ್ಟು. ಹಂಗ್ಯಾಕೆ ಮಾಡತ್ತಿ? ಅತ್ತಿ, ನಾವು ಅಲ್ಲಿ ಅಂದ್ರೂ ನೀ ಕೇಳಂಗಿಲ್ಲ ನೋಡು. ಒಟ್ಟು ನನಗೆ ಬೇಸರ ಆಗೈತೆ ಅಂದ್ರು ಹಿಂಗ್ಯಾಕೆ ಮಾಡಾಕತ್ತೀರಿ? ಯಾರಿಗೆ ಗೊತ್ತು ನೀವು? ಏ ಸಾಗರ, ಹೋಗಪ್ಪ, ಹಂಗೆ ಮಾಡಬಾರ್ದು. ಹೋಗ ಕರೆಯಕತ್ತಾಳಿಲ್ಲಕ್ಕಿ, ಹೋಗಿ ಬರಂಬಾ ಒಂದಿಟ್ಟು ಅಂತೇಳಿ. ಹಂಗೆ ಮಾಡ್ಬೇಡ, ಹೋಗಪ್ಪ. ನಮ್ಮ ಶಾಣೆ ಹೋಗಿ ಬರೋ ಒಂದಿಟ್ಟ. ನೀನು ಹಿಂಗೆ ಅಂತೀಯ, ನಾವು ಅಲ್ಲಿ ಅಂದ್ರೂ ಕೇಳಂಗಿಲ್ಲ. ಯಾಕೆ ನೀವು ಹಿಂಗ್ಯಾಕೆ ಮಾಡತ್ತೀರನ? ಅಯ್ಯ ಸಾಗರ, ಹಂಗೆ ಯಾಕೆ ಮಾಡ್ತಿ? ಹೋಗಿ ಬೈಕ್ನ್ಯಾಗ ಈಗ ಹಿಂಗೆ ಹೋಗಿ ಹಿಂಗೆ ಬರ್ತೀರಿ. ಹೋಗ್ರಿ ಒಂದಿಟ್ಟ, ಹೋಗ. ಒಂದು ಸ್ವಲ್ಪ ಬೇಸರ ಆಗೈತೆ ಅಂತ ಇವ್ ಮನ್ಯಾಗ ಇದ್ದಿದ್ದ. ಹೋಗಿ ಬರೋಕೆ ಒಂದಿಟ್ಟ. ನಾನು ಪೇಂಟ್ನ್ಯಾಗ ಬಾ ಅಂತ ಹೇಳೇನಿ.
ನೋಡೋಣ ಬರ್ತಾನೆ ಏನು ಮಾಡ್ತಾನೆ ಮತ್ತು ಅದನ್ನಾರ ಮಾಡ್ತೀನಿ ಹಂಗಾರೆ ಮನೆಗೆ ಇದ್ಕೊಂಡು ನಾರ ಕರ್ಕೊಂಡು ಹೋಗಿ ಬರ್ತಾನೆ ಈಕಿನ. ಯಾ ಇವೇನ ನಮ್ಮಣ್ಣ ನಡಕ್ ಬಂದಲ್ಲ ಕಬಾಬ್ ಮೇ ಹಡ್ಡಿಗೆ ಬಂದಂಗೆ ತಡಿ ಅವಂಗ ಅನ್ನ ಹೆಂಗಾರ ಮಾಡಿ ತಡದ ಈಕಿನ್ನ ಅವನ ಜೋಡಿ ಜೋರು ಮಾಡಿ ಕಳಿಸ್ತಾನೆ ತಡಿ. ಪೇಂಟ್ನಾಗ ಬಂದ್ರೆ ಅವಂಗೇನು ಗೊತ್ತಾಗಬೇಕು, ಅವೇನು ಈಗಿನೂ ಅದಾವು ಎಂತೆಂಥವ್ರ ಕಲರ್ ಹಚ್ಚಿ ಬಿಚ್ಚಾನು. ಸುಮ್ಮನೆ ನೀನ ಚಂದಾಗಿ ಆರಿಸ್ತಿ ಕಲರ್ ಎಲ್ಲ, ಸುಮ್ಮನೆ ನೀನ ಇರಂತಾನೆ ನೋಡು. ಅವಂಗ ಬೇಕಾದ್ರೆ ಕರ್ಕೊಂಡು ಹೋಗಿ ಬಾ ಅಂತ ಹೇಳಿರಾತ. ಪೇಂಟ್ನಾರು ಬರತ್ತಾರು ಯಪ್ಪ ಹಂಗಾರ ನಮ್ಮ ಮನ್ಯಾಗ ನಿಂದ್ರಂಗಿಲ್ಲ ತಗೋ. ನಡಿಯ ಉಮ್ಮ ಹೋಗಿ ಬರೋ ನಡಿ. ದೌಡ್ದವ್ರು ತಗೋಬೇಕಾ ನೀ ತಾಸು ಗಂಟ್ಲೆ ಮಾಡ್ಕೊತ ಕುಂದ್ರಂಗಿಲ್ಲ. ನಾ ಈಗ ಹೇಳಿ ನೋಡು ದೌಡು ಹಿಂಗೆ ಬರ್ಬೇಕು ನೋಡಿ ನಾವು. ಹ್ಞೂ ಮಾಮ ಹೋಗುನ್ ತಗೋ. ಒಂದು 10 ನಿಮಿಷ ತಡಿಯಾ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾನೆ ಏನು. ನೋಡಿಲ್ಲೇ ಒಮ್ಮೆ ಕೈ ಹಿಡಿದು ನೋಡಲಿ ಹಿಂಗೆ ಬೈಕ್ನ್ಯಾಗ ಕುಂತಾಗ ಬ್ರೇಕ್ ಗೊತ್ತದಾಗ ಅವ್ನು ಹತ್ತ ಹಿಂಗೆ ಗಟ್ಟಿ ಹಿಡ್ಕೋದು ಮಾಡ, ಒಟ್ಟು ಹೆಂಗಾರ ಮಾಡಿ ಇಂಪ್ರೆಸ್ ಮಾಡವನ್ನ ಏನ ಹಂಗೆ ಹಿಂಗೆ ಮಾಡ್ಕೊತ ಬರಬೇಡ. ಏನು ಹೇಳ್ಕೊಡ್ತೀನಿ ನೀನು, ಯಾಕೆ ನಂಗೆ ಅಟ್ಟು ಗೊತ್ತಾಗೋದಿಲ್ಲ. ಸುಮ್ಮ ಕುಂದ್ರೆ ನಾನು ಮಾವನ ಹೆಂಗೆ ಹೊಲಿಸ್ಕೋಬೇಕಂತ ನನಗೂ ಗೊತ್ತೈತಿ. ನಾನು ಅದೇ ಪ್ರಕಾರ ಮಾಡತ್ತೀನಿ. ನೀ ಸುಮ್ಮನೆ ಇರಲ್ಲ ನಡಕ್ಕೆ ಯಾಕೆ ಬರ್ತೀನಿ ಏನೋ ಒಟ್ಟಕ್ಕ. ಏನು ನಂದೊಂದು ಇರಲಿ ಅಂತೀನೋ ನೀರ ಏನು ಹೇಳಂಗಿಲ್ಲ ಬಿಟ್ಟು ನಿನಗೆ. ಆಯ್ತಾಯ್ತು ಮತ್ತು ಅಣ್ಣ ಮತ್ತೆ ಎದಕ್ಕೆ ಹೋಗ್ಯಾಡ ಅಂತ ತಿಳ್ಕೊದಾಗ ನಾ ಅಲ್ಲೇ ಹೊರಗೆ ನಿಂದಿರ್ತೀನಿ. ಪೇಂಟರಿಗೆ ಎಷ್ಟಕ್ಕೆ ಹೊಂದಿಸಿ ಮತ್ತು ಪೇಂಟ್ ಅದು ಹಚ್ಚಾಕೋದು ಎಲ್ಲ ಹೊಂದಿಸಿಯೇನ ಇನ್ನು ಇಲ್ಲಿ ಬಂದಿನ ಹೊಂದ್ಸಾವ. ಅಲ್ಲೇ ನಮ್ಮ ದೋಸ್ತಗ ಹೇಳಿದ್ನಿ ಹಿಂಗೆ ಪೇಂಟ್ ಹಚ್ಚೋದೈತಿ ಅಂತ. ನಾನು ಇಲ್ಲ ನನಗೊಂದು ಪರಿಚಯ ಅದಾನು ಹಾಗೆಲ್ಲ ಕಡಿಮೆಲೆ ಹಚ್ಚಿ ಕೊಡ್ದಾನ ತಗೋ, ಪೇಂಟೆಲ್ಲ ಅವರ ತರ್ತಾರೋ, ನೀವು ಕಲರ್ ಅಷ್ಟ ಚಾಯ್ಸ್ ಮಾಡಿ ಅಂದಾರು ಅಂತಂದ್ರೆ. ಮತ್ತು ನಾನು ಏನು ಚಾಯ್ಸ್ ಮಾಡೋಕ್ಕೇನು ಎಲ್ಲ ಇದೇ ಕಲರ ಪೇಂಟ್ ಹೊಡ್ಸಿರಾತ ಮ್ಯಾಗ ಮತ್ತೆ ಎಲ್ಲಿ ಹೊಡ್ಸ್ಕೊಳಕ್ಕೆ ಹೋಗೋಣ. ಏನು ಭಾಳ ಏನು ನಿಮ್ಮ ತಂಗಿ ಮದುವೆಗೇನು ಹೊಡ್ಸಿದ್ದ, ಸುಮ್ಮನೆ ನಿನ್ನ ಗಂಡು ಮಗನ ಮದುವೆ ಅಂತ ಹೊಡ್ಸೋದು ನೋಡಿ. ಆಯ್ತಾಯ್ತು ಅಪ್ಪ ಹಂಗಾರ ಹೊಡಸ್ ನೋಡು ಯಾವ ಕಲರ್ ಬೇಕು ನೋಡು. ಈಗ ಆಯಿಲ್ ಪೇಂಟ್ ಗತೆ ಬಂದ ನೋಡಪ್ಪ, ಹಿಂಗೆ ವಾಷಬಲ್ ಅಂತ ಹೇಳಿ ಹಿಂಗೆ ಸೋಪಿನ ಪುಡಿ ಹಾಕಿ ಇಲ್ಲ ಶಾಂಪೂ ಹಾಕಿ ತೊಳೆದ್ರು ಸ್ವಚ್ಛಗೆ ಕಾಣ್ತಾವೆ. ಅಂಥದ್ದು ಪೇಂಟ್ ತರಿಸ್ತೇನೆ ನೋಡು. ಮತ್ತು ನಾನು ಅದನ್ನ ಹೇಳೇನೆ. ನಾ ಹೇಳೋಕ್ಕಿಂತ ಮುಂಚೆ ಅವನ ಪೇಂಟರ ಹೇಳಿದ, ಇಲ್ಲ ಹಿಂಗೆ ಹೊಸ ಟೈಪ್ ಪೇಂಟ್ ಬಂದವು ವಾಷೇಬಲ್ಲ, ಅವ್ನು ಹಚ್ಚಿಸ್ರಿ ಚಂದ ಕಾಣ್ತಾವೆ, ಹಂಗೇನಾರು ಹೊಲಸಾತಂದ್ರು ಶಾಂಪೂ ಅದು ನೀರದು ಮಾಡಿ ತೊಳ್ಕೊಳಕ್ಕೂ ಬರ್ತೈತೆ ಅಂತ ಅಂದಾರ. ನಾನು ಹ್ಞೂ ಅಂದೇನು. ಅದಕ್ಕೆ ಏನಿಲ್ಲ ಅಂದರು ಭಾಳ ಮಾಡಿ ಒಂದು 50,000 ರೂಪಾಯಿದ ತೊಗೋತಿರ್ಬೇಕವ. ಮನೆ ದೊಡ್ಡದ್ರ ಐತಿ ಮತ್ತು ಪೇಂಟ್ ಹೊರಗೆ ಒಳಗೆ ಅಂದರು 50,000 ರೂಪಾಯಿ ಬಂದೈತಿ. ಇನ್ನೂ 50,000 ರೂಪಾಯಿ ಅಂದ. ಇನ್ನೂ ಪೇಂಟ್ ಅದನ್ನು ನೋಡ್ಬೇಕು ನಾವು ಹೆಂಗೆ ಕ್ವಾಲಿಟಿ ಮೇಲೆ ಹೇಳ್ತೀವಿ ಹಂಗಂತ ಹೇಳ್ಯಾರ. ನೋಡೋಣ ಭಾಳ ಮಾಡಿ 70-80 ಬರ್ತಿರ್ಬೋದು. ಮತ್ತೇನು ಮಾಡೋದಿನ್ನು ಇನ್ನು ಹಚ್ಚಿರಿನ 10 ವರ್ಷ ತನಕ ಇನ್ನು ಎಲ್ಲಿ ಪೇಂಟ್ ಅಳಿಗಾಡೋದಿಲ್ಲ ಅಂತ ಅಂದಾರ. ಅವರಾದರೂ ಅಷ್ಟ ಮಾಡ್ತಾನೆ ನಾನು ನನಪ್ಪ. ಆಯ್ತಾಯ್ತು ನಾನು ಅದ ಹೇಳತ್ತಿದ್ದು ನೋಡು. ತುಟ್ಟಿ ಆದ್ರೆ ಆವತ್ತು ಒಂದು ಸ್ವಲ್ಪ ಚಲೋ ಕ್ವಾಲಿಟಿದ ಹಚ್ಚಂತೀವಿ. ಅದ ಚಲೋ ಕ್ವಾಲಿಟಿದ ಹಚ್ಚಿರಿ ಚಲೋ ಬಿಡು ಚಂದ ಕಾಣ್ತೈತೆ ಮನೆ. ಅಷ್ಟ ಮಾಡಿ ನೋಡಿ ಹೋಗೋಣಮ್ಮ, ನಡಿ ಹೋಗೋಣ. ನಡಿವ ನೋಡು ಮಳೆ ಬರೋ ಆಕಾರ ಆಗೈತಿ. ಏನೇನು ತೊಗೋತಿ ಪಟ ಪಟ ತೊಗೊ ನೋಡು. ಎಟ್ಟಾಗೈತಿ 10-10:30 ಆಗೈತಿ. ಮತ್ತು ಮಧ್ಯಾಹ್ನ ಏನು ಉಂಡ ಬರೋಣ ಹೊರಗೆ ಹೆಂಗೆ ಯಾವಾಗಾರ ಕರ್ಕೊಂಡು ಹೊಂಟಿ ಮತ್ತೇನಾರ ಉಣಿಸ್ಕೊಂಬಾಲ ಮಾವ, ಹಂಗೆ ಮಾಡತ್ತಿ. ಆಯ್ತಾಯ್ತು ನಡಿ ಹೋಗು ನಡಿ. ಅಣ್ಣ ನನ್ನ ಮಗಳಿಗೂ ಗಂಡು ನೋಡ್ಬೇಕಪ್ಪ. ಆಕಿ ವಯಸ್ಸಿ ಬಂದಾಳೇನ, ಹೆಂಗೆ ಬಿಟ್ರೆ ಆಗಂಗಿಲ್ಲ. ಒಂದು ಯಾವಾರ ಚಲೋ ವರ ಇದ್ರೆ ನೋಡೋಣ. ಹ್ಞೂ ನಾನು ಅದನ್ನ ಹೇಳತ್ತಿದ್ನಿ. ಅದು ವಯಸ್ಸಿ ಬಂದಾಳು ನೋಡು ತಡಿ. ನಮ್ಮ ಪರಿಚಯ ಇದ್ದವ್ರಿಗೆ ನೋಡಿಡು ಈಗಿರ್ತಾನೆ ಇದನ್ನು ಮಾಡ್ಕೋತ ಕೂತ್ರ ಅಲ್ಲಿ ಬಂದು ಹತ್ತೈತೆ. ಇವನ್ ಮದುವೆ ಆಗಲಿ ಇದನ್ನು ಮಾಡಕ್ಕೆ ಬರ್ತೈತೇನು. ಆಯ್ತಾಯ್ತು ತಗೋಣ. ಹೇಳಿ ನಿನಗೆ ಗೊತ್ತಿನವ್ರಿಗೆ ಯಾರ್ಯಾರು ಹಿಂಗೆ ಹುಡುಗಿ ಐತಿ ಚಲೋ ಐತಿ ಅಂತ ಮಂತನೆಲ್ಲ ಚಲೋ ಇರ್ಬೇಕಾ ಮತ್ತು. ನನಗೂ ಗೊತ್ತಾಕತಿ ಹೇಳೋನ್ ತಗೋ. ನೋಡೋಲ್ಲ ಇವನ್ ಮದುವೆಗೆ ಯಾರ್ಯಾರು ಬರ್ತಾರೋ ಬಂದಾರ ನೋಡ್ತಾರಲ್ಲ ಅವಾಗಾರ ಗೊತ್ತಾಕತ್ತೇನ. ನಾನು ಸ್ವಲ್ಪ ನಮ್ಮ ದೋಸ್ತಗೆ ಫೋನ್ ಹಚ್ಚಿ ಬರ್ತಾನೆ ತಡಿ. ಎಷ್ಟೊತ್ತಿಗೆ ಬರ್ತಾನೆ ಪೇಂಟ್ನಾಗ ಕೇಳ್ತಾನೆ. ಅಣ್ಣ ನಿನ್ನ ಮಗ್ಗ ಕೊಡಾಕಿನ ನನ್ನ ಮಗಳ ನೋಡಂತ ಬೇಕಾರೆ.